ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅಸುವೆ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಹಾಡು ಬೆರುಮೈ ತುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು ಮನಬಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಅವಕಾಶಕ್ಕಾಗಿ ಬನ್ನಿ. ಮುಂದುವರಿಸುವ ಕಾರ್ಯ ಕೇಳ್ತಾ ನಿಮ್ಮ ವಾಟ್ಸ್ಆಪ್ ಸಂಖ್ಯೆ 9481522600. ನೆನಪಿಡಿ, ಇನ್ನು ಮುಂದೆ ಬರ್ತಕ್ಕಂಥ ಸಂದೇಶಗಳು ಕಥೆಗೆ ಮಾತ್ರ ಸಂಬಂಧಿಸಿದಂತೆ ಇರಲಿ ಅಂತ ಹೇಳ್ತಾ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ಒಂದು ಊರು, ಅಲ್ಲೊಬ್ಬ ರಾಜ. ಆ ರಾಜ ತನ್ನ ರಾಜ್ಯವನ್ನ ಅತ್ಯಂತ ಸುಭಿಕ್ಷವಾಗಿ ಎಲ್ಲ ಪ್ರಜೆಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಒಂದೇ ಹೊರಗು ರಾಜನಿಗೆ ಮದುವೆಯಾಗಿ ಹಲವು ವರ್ಷಗಳಾದ್ರೂ ಕೂಡ ಮಕ್ಕಳಾಗಿರೋದು. ಹೀಗೆ ಹಲವು ವರ್ಷಗಳು ಕಳೆಯುತ್ತೆ. ಅದು ಮಾಡಿದ ಪುಣ್ಯ ಫಲವೇನೋ ಒಂದು ಗಂಡು ಮಗು ಹುಟ್ಟುತ್ತೆ. ಆದ್ರೆ ಹುಟ್ಟಿದ ಕೆಲವೇ ಸಮಯದಲ್ಲಿ ಏನಾಗುತ್ತೆ, ಕಥೆಯನ್ನೀಗ ನೀವು ಮುಂದುವರಿಸಿ. ಹೀಗೆ ಪ್ರತಿ ಭಾನುವಾರ ಭದ್ರಾವತಿ ಆಕಾಶವಾಣಿಯಿಂದ 10 ಗಂಟೆಯಿಂದ 11 ಗಂಟೆವರೆಗೆ ನೇರವಾಗಿ ಕತೆ ಕಟ್ಟುವಂತಹ ಒಂದು ಕಾರ್ಯಕ್ರಮ 2023ರಿಂದ 23-24 ಸಾಲ ಭದ್ರಾವತಿ ಆಕಾಶವಾಣಿಗೆ ಎಸ್.ಆರ್. ಭಟ್ ಅವರು ಕಾರ್ಯಕ್ರಮದ ನಿಲಯದ ಮುಖ್ಯಸ್ಥರಾಗಿ ಬಂದ ಮೇಲೆ ಆಕಾಶವಾಣಿಯ ಕಾರ್ಯಕ್ರಮಗಳ ಗುಣಮಟ್ಟ ಸೇರಿದಂತೆ ಎಲ್ಲ ವಿಚಾರದಲ್ಲೂ ಕೂಡ ಅತೀಚಿನ ಸಂದರ್ಭದಲ್ಲಿ ಎಸ್.ಆರ್. ಭಟ್ ಅವರ ಪಾತ್ರ ಪಡೆದಿದೆ. ಆ ಮುಖೇನ ಕೇಳಿದರೂ ಕೂಡ ಪ್ರತಿಕ್ರಿಯೆ ಮಾಡೋದ್ರ ಮೂಲಕ ಇವತ್ತು ಆಕಾಶವಾಣಿ ಇಡೀ ನಮ್ಮ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಕೇಳಿದರ ಅಧ್ಯಯನಕ್ಕೂ ಕೂಡ ಒಂದು ಐಡೆಂಟಿಫಿಕೇಶನ್ ಕೊಟ್ಟಂತವರು ಎಸ್.ಆರ್. ಭಟ್ ಅವರು, ಆಕಾಶವಾಣಿ ಭದ್ರಾವತಿ ಕೇಂದ್ರ. ಈ ಹೊತ್ತಿಗೆ 3ನೇ ವರ್ಷಕ್ಕೆ ಈ ಕಥೆ ಕಟ್ಟುವ ಕಾರ್ಯಕ್ರಮ ಮುನ್ನಡೀತಾ ಇದೆ. ಈಗಾಗಲೇ ನಮ್ಮ ಕೇಳಿದ್ರು ಆರಂಭಿಕವಾಗಿ 20 ಕಥೆಗಳು ಈ ಪುಸ್ತಕದಲ್ಲಿ ಇಂದು ಬಿಡುಗಡೆ ಆಗ್ತಾ ಇದೆ. ಡಾಕ್ಟರ್ ವಿಜಯದೇವಿ ಮೇಡಮ್ ಅವರು ವಿಜಯಪುರ ಆತ್ಮಹಾದೇವಿ ವಿಶ್ವವಿದ್ಯಾಲಯದ ಎಮಿರೇಟ್ಸ್ ಪ್ರಾಧ್ಯಾಪಕರು, ವಿದೇಶಗಳ ಮಾರ್ಗದರ್ಶಕರು ಇವತ್ತಿನ ಪುಸ್ತಕ ಕುರಿತು ಮಾತನಾಡಿದ್ದಾರೆ. ಕಥೆಗಳು ಗೊತ್ತಿತ್ತು, ಆದ್ರೆ ಪ್ರತಿ ಭಾನುವಾರ ಒಂದು ಕಥೆ ಕೊಟ್ಟೋದಿದೆಯಲ್ಲ, ಸಣ್ಣ ವಿಚಾರ ಅಲ್ಲ. ಅದಕ್ಕೆ ಮೂಲ ಪ್ರೇರಣೆ ನನ್ನ ತಾಯಿನೇ. ಈಗೆಲ್ಲ ಕಥೆ ಹೇಳುವಂತ ಸಂಸ್ಕೃತಿ ಕಡಿಮೆ ಆಗುತ್ತಿದೆ ಈ ಹೊತ್ತಿನಲ್ಲಿ. ನಮ್ಮ ಅಜ್ಜ ಅಜ್ಜಿ ನಮ್ಮ ತಾಯಿಯಲ್ಲಿ ಕಥೆಗಳನ್ನ ನಮ್ಗೆ ಹೇಳ್ತಾ ಮನಸ್ತಾ ಇದ್ರು, ಜೋಳ ಆಡ್ತಾ ಇದ್ರು. ಅದೇ ಬೆಳವಣಿಗೆಯಲ್ಲಿ ಬೆಳೆದಂತ ನಾವು ಅದ್ರ ಜೊತೆಗೆ ರಂಗಭೂಮಿಯಲ್ಲಿ ಪಡ್ಕೊಳ್ಳೋದ್ರಿಂದ ಮುರಿದು ಕಟ್ಟುವ ಪರಂಪರೆ ರಂಗಭೂಮಿಯಲ್ಲಿ ಹೆಚ್ಚು ಹೊಸತನ ಕಟ್ಟುವಂಥದ್ದು. ಅದು ನನಗೆ ಪೂರಕವಾಯಿತು. ಕೇಳಿದಂತ ನೋಡಿದಂತ ಹಲವು ಘಟನೆಗಳು ನನ್ನ ಕಥೆಗೆ ಪೂರಕವಾಯಿತು, ಪ್ರೇರಣೆ ಆಯಿತು. ಅವೆಲ್ಲವನ್ನ ದಾಖಲಿಸುವ ನಿಟ್ಟಿನಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ಮುಂದೆ ಬರ್ತಾ ಇದೆ. ಪುಸ್ತಕದ ಕುರಿತು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ವಿಜಯದೇವಿ ಮೇಡಮ್ ಅವರು, ಅತಿಥಿ ಗಣ್ಯರು ಮಾತಾಡ್ತಾರೆ. ಆದ್ರೆ ಈ ಹೊತ್ತಿಗೆ ಕೆಲವು ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳು ಮೊನ್ನೆ ನೋಡಿದೆ ಶಿವಮೊಗ್ಗದಲ್ಲಿ 11 ವರ್ಷದ ಹುಡುಗರು. ಅದರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಹೇಳಕ್ ಹೋಗಲ್ಲ. ಪುಸ್ತಕದ ಕುರಿತು ಮೇಡಮ್ ಅವರು ಮಾತಾಡ್ತಾರೆ. ಉಳಿದಂತೆ ನನ್ನ ಆಜ್ಞೆ ಬಡದವರು ಇವತ್ತಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆ ಅಂತ ಹೇಳ್ತೇನೆ. ಮಿತ್ರರು ಮೊನ್ನೆ ತಾನೇ ಪುಸ್ತಕ ನೆಲಮುಗಿಲ ಮೌನ ಅಂತ ಬೆಳಸೋರು ಬಿಡುಗಡೆ ವೈಯಕ್ತಿಕ ಮಟ್ಟದಲ್ಲಿ ಅವರು ಕೂಡ ಆಸಕ್ತರಾಗಿದ್ದಾರೆ. ನಮ್ಮೆಲ್ಲ ಆದ್ಯರಿದ್ದಾರೆ. ಹಾಗೆಯೇ ವಿಭಜಿತ ಭಾರತದಲ್ಲಿ ಅಂತ ಹೇಳಿ ಇಡಿಗಪ್ಪವ್ರ ಒಂದು ಪುಸ್ತಕ ಬಿಡುಗಡೆ ಆಯಿತು. ಮಕ್ಕಳೇ, ಯಾವುದೇ ಪುಸ್ತಕ ಇರಲಿ ದಯವಿಟ್ಟು ಓದಿ. ಒಂದು ವಿಷಯ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೇನೆ ಈ ಕಾರ್ಯಕ್ರಮವನ್ನ
ಕಳೆದ ತಿಂಗಳ 22ನೇ ತಾರೀಕು ಮೊದಲ ಶಿವಮೊಗ್ಗದಲ್ಲಿ ಏನು FM ಕೇಂದ್ರ ಪ್ರಸಾರ ವ್ಯಾಪ್ತಿಯನ್ನು ಹೆಚ್ಚುಗೊಳಿಸಿತು. 10 ಕಿಲೋವ್ಯಾಟ್ ಶಿವಮೊಗ್ಗಕ್ಕೆ ಸ್ಯಾಂಕ್ಷನ್ ಆಗಿ 1 ಕಿಲೋವ್ಯಾಟ್ ಇತ್ತು ಭದ್ರಾವತಿ ಆಕಾಶವಾಣಿಗೆ 10 ಕಿಲೋವ್ಯಾಟ್ ವ್ಯಾಪ್ತಿ ಮಿಷನ್ ಅನ್ನು ಕೂರಿಸೋದ್ರ ಮೂಲಕ ಪ್ರಸಾರ ವ್ಯಾಪ್ತಿ ಹೆಚ್ಚಾಯ್ತು. ಇಡೀ ಅರ್ಧ ಕರ್ನಾಟಕಕ್ಕೆ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳ್ತಾ ಇದೆ. ಅದಕ್ಕೆ ಈ ಪುಸ್ತಕದಲ್ಲಿ ಪ್ರಸರಣ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮೂಲ ಕಾರಣಕರ್ತರು ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತಂದು 10 ಕೋಟಿ ರೂಪಾಯಿ ಅನುದಾನವನ್ನು ತಂದು ಇವತ್ತು ಪ್ರಸರಣ ವ್ಯಾಪ್ತಿ ಹೆಚ್ಚು ಕಾರಣ ಆಗಿದ್ದಾರೆ. ಸಂಸದರು ಅವರ ನುಡಿಗಳು ಕೂಡ ಈ ಪುಸ್ತಕದಲ್ಲಿದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ವಿಶೇಷವಾಗಿ ಕಾರ್ಯಕ್ರಮವನ್ನು ಅವತ್ತೇ ಸಾಂಕೇತಿಕವಾಗಿ ಕೇಂದ್ರ ಸಚಿವರು ಬಂದಿದ್ರು. ಅವತ್ತು ಕೂಡ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಪೋಸ್ಟ್ ಕೇಂದ್ರ ಸಚಿವರು, ಮಾನ್ಯ ಸಂಸದರು ಹಾಗೂ ಶಿವಮೊಗ್ಗ ಜಿಲ್ಲಾ ಸ್ಥಳೀಯ ಶಾಸಕರು ಪೋಸ್ಟ್ ಅನ್ನು ಬಿಡುಗಡೆ ಮಾಡಿದ್ರು. ಈ ಪುಸ್ತಕವನ್ನು ಎಲ್ಲಿ ಬಿಡುಗಡೆ ಮಾಡಬೇಕು ಅಧಿಕೃತವಾಗಿ ಅಂತ ಯೋಚನೆ ಮಾಡಿದಾಗ ನಮ್ಮ ಅಣ್ಣಪ್ಪ ಸರ್ ಅವರಿಗೆ ಕರೆ ಮಾಡಿದೆ. ಯಾಕೆಂದ್ರೆ ಈ ಕಾಲೇಜಿನ ನಮ್ಮ ಬಹಳ ವರ್ಷಗಳಿಂದ ಇದೆ, ಹಾಗಾಗಿ ಅವರು ಖಂಡಿತ ಬಂದಿದ್ರು. ಆನಂತರ ಎಲ್ಲ ಅಧ್ಯಾಪಕರು, ಮಂಜುನಾಥ್ ಸರ್ ಸೇರಿದಂತೆ, ಪವಿತ್ರ ಮೇಡಮ್ ಸೇರಿದಂತೆ, ನಮ್ಮ ರವಿ ಸರ್ ಸೇರಿದಂತೆ ಎಲ್ಲ ಕನ್ನಡ ಅಧ್ಯಾಪಕರು ಹಾಗೂ ಇಲ್ಲಿ ಎಲ್ಲ ಅಧ್ಯಾಪಕರು ಬೇರೆ ಬೇರೆ ಕನ್ನಡ ಚೆನ್ನಾಗಿ ಗೊತ್ತಿದ್ದಾರೆ. ಇಂಗ್ಲಿಷ್ ಮೇಡಮ್ ಇಲ್ಲೇ ಇದ್ದಾರೆ. ಹಿಂದೆ ಕೂಡ ಅವರ ಜೊತೆ ನಾವು ರಂಗ ಚಟುವಟಿಕೆಗಳನ್ನು ನಿರ್ವಹಿಸಿದ್ದೇವೆ. ಹಾಗಾಗಿ ಇಲ್ಲಿ ಮಾಡೋ ಸೂಕ್ತ ಅಂತ ಹೇಳ್ಬಿಟ್ಟು ಯೋಚನೆಯನ್ನು ಮಾಡಿ ಇವತ್ತು ಇಲ್ಲಿ ಬಂದು ನಿಂತಿದ್ದೇವೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಪ್ರೋತ್ಸಾಹ ಇರಲಿ. ಪುಸ್ತಕವನ್ನ ಖಂಡಿತ ನೀವೆಲ್ಲರೂ ಓದಿ ಅಂತ ಹೇಳ್ತಾ, ವಿಶೇಷವಾಗಿ ಪವಿತ್ರ ಮೇಡಮ್ ಇವತ್ತು ಸೋಮವಾರ ಬಿಡುವಿಲ್ಲದ ಸಮಯದಲ್ಲಿ ಇವತ್ತು ಬಿಡುವನ್ನು ಮಾಡಿಕೊಂಡು ಸಮಯದ ಇತಿಮಿತಿ ಕೂಡ ಹೇಳಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮದೇ ಆದ ಖ್ಯಾಪನ ಮೂಡಿಸಿರುವಂತವರು ಅವರು ಬಂದಿದ್ದಾರೆ. ವಿಜಯರಾಜಿ ಮೇಡಮ್ ಅವರು ನನಗೆ ಸಲಹೆ ಸೂಚನೆಯನ್ನು ಕೊಟ್ಟು ಹೀಗೆ ಮಾಡುವಂತ ಆರಂಭಿಕ ಪುಸ್ತಕ ಅವರನ್ನು ಕೂಡ ನೆನಪು ಮಾಡ್ಕೊಳ್ತಾ ಆಕಾಶವಾಣಿಯಲ್ಲಿ ಬಂದಿದ್ವಿ. ಎಲ್ಲರೂ ಒಗ್ಗೂಡಿಸೋದಿರ್ಬೋದು, ಎಲ್ಲ ಚಟುವಟಿಕೆಗಳು ಭಾಗವಹಿಸ್ತಾರೆ. ಈ ಆಕಾಶವಾಣಿಯ ಈ ಕೇಳುಗರಿಗೆ ಕೆಲವು ವಿಷಯಗಳನ್ನು ತಲುಪಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪ್ರಮುಖರಾಗಿ. ನಮ್ಮ ಜಿಲ್ಲೆ ಒಂದೇ ಅಲ್ಲ, ನಾವು ರಾಜ್ಯಾದ್ಯಂತ ಅವರ ಚಾಪು ಮೂಡಿಸಿದ್ದಾರೆ ಆಕಾಶವಾಣಿ ವಿಚಾರದಲ್ಲಿ. ಅವರಿಗೂ ವಿಶೇಷವಾದ ಹೆಬ್ಬಾಳೆಯಲ್ಲಿ ಹಾಗೆ ಮಾನವ ನಾವು ಇದ್ದೀವಿ ಅಂತ. ಸೊ ಮಾತನ್ನ ಉಳಿಸ್ಕೊಳ್ತಾರೆ, ಮಾತಾಡ್ತಾರೆ ಅಂತ ಭಾವಿಸ್ತಾ ಈಗಾಗಲೇ ಮುಂದೆ ಕೂತಿದ್ದಾರೆ. ಹೆಸರನ್ನು ಹೇಳೋದಿಲ್ಲ. ಚಿಕ್ಕಪ್ಪ ಶಾರದಾರವರು ಇರ್ಬೋದು, ಮೇಡಮ್ ಎಲ್ಲರೂ ಇದ್ದೀರಿ. ದಯವಿಟ್ಟು ನಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕ ನಮ್ಮ ಆರ್ತಿ ಬಸವರಾಜ್ ಅವರು ಈಗ ಬಂದಿದ್ದಾರೆ. ಹಾಗೆ ರಾಜಶೇಖರ ಮನೆಮಂಡಲ ಎಲ್ಲರೂ ಕೂಡ ನಮ್ಮನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿಶೇಷವಾಗಿ ಇವತ್ತು ನಿರೂಪಣೆ ಮಾಡ್ತಾರೆ. ಅವರು ಕೂಡ ನೆನಪು ಮಾಡ್ಕೊಳ್ತಾ ಸಮಯ ಈ ಕೃತಿಯ ವಿಶೇಷ ಅಂದ್ರೆ ಇದನ್ನ ಬಿಡುಗಡೆ ಮಾಡುತ್ತಿರುವುದು ಬೇರೆ ಯಾರು ಅಲ್ಲ, ಬಾನುಲಿಯ ಅಪ್ಪಟ ಅಭಿಮಾನಿಗಳಾದಂತಹ ಆಕಾಶವಾಣಿ ಭದ್ರಾವತಿಯ ಕೇಳುಗ ವರ್ಗಗಳು, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಕೇಳುಗ ಮಿತ್ರರು ಈ ಪುಸ್ತಕವನ್ನ ಅನಾವರಣಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುಸ್ತಕ ಬಿಡುಗಡೆಯನ್ನು ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ಶಶಿಧರ್ ಎಸ್ ಪ್ರಾಂಶುಪಾಲರು ಹಾಗೂ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಎಮಿರಿಟಸ್ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯದೇವಿ ಅವರು, ಶಿವಮೊಗ್ಗದ ಡಾಕ್ಟರ್ KS ಪವಿತ್ರ ಅವರು, ಆಕಾಶವಾಣಿ ಕೇಳುಗರ ಬಳಗದ ಸಂಚಾಲಕರಾದಂತಹ ರೋಟರಿ ಸಮಾರಂಭಕ್ಕೆ ಪುಸ್ತಕ ಲೋಕಾರ್ಪಣೆಗೊಂಡಿರುವುದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ನಿಜವಾಗಿ ಗಣೇಶವರು ಅದರ ರೂವಾಯಿ, ಆದರೆ ಲೇಖಕರ ಏನು ಇದೆ ಅದು ಎಲ್ಲರೂ ಲೇಖಕರು, ಕೇಳುಗರೆಲ್ಲರೂ ಲೇಖಕರು. ಯಾಕಂದ್ರೆ ಅದರಲ್ಲಿ ಎಲ್ಲದಕ್ಕೂ ಕೂಡ ಕಥೆಗಳಿಗೆ ಎಲ್ಲ ಕೇಳುಗರ ಕೊಡುಗೆಯೂ ಇದೆ. ಅಂತಹ ಒಂದು ಸುತ್ಯರ್ಹವಾದ ಮತ್ತು ಆ ಹೊಸ ಆಯಾಮವನ್ನ ಸಾಹಿತ್ಯಕ್ಕೆ ಕೊಟ್ಟಿರುವುದಕ್ಕಾಗಿ ಗಣೇಶ್ ಅವರಿಗೆ ಪುಸ್ತಕ ಲೋಕಾರ್ಪಣೆಯನ್ನ ಈ ರೀತಿಯ ಪುಸ್ತಕ ಸಾಹಿತ್ಯ ಬಂದಿರುವುದನ್ನ ನಾನು ತುಂಬಾ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ನಿಜಕ್ಕೂ ಅತ್ಯುತ್ತಮವಾದದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಸಾಮಾನ್ಯವಾಗಿ ಯಾವುದೇ ವೇದಿಕೆಯಲ್ಲಿ ಹೋದ್ರೆ ಸ್ವಲ್ಪ ನನಗೆ ಬೀಳ್ಕೊಂಡಿರುವಂತ ಅನುಭವ ಹೇಳ್ತಿದ್ದೇನೆ. 50 ವರ್ಷಗಳಿಂದ ರೆಡಿ ಹೇಳ್ತಾ ಇದ್ದೀನಿ.
ಮತ್ತೆ ಒಂದು ವಿಶೇಷ ಅಂದ್ರೆ ನನ್ನ ಆತ್ಮೀಯರಿಗೆ ಅವ್ರ ಮದುವೆಗಳಲ್ಲಿ ರೇಡಿಯೋಗಳನ್ನ ಗಿಫ್ಟ್ ಕೊಡೋದು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಕಾರ್ಯಕ್ರಮ ಬಿಡೋದಿಲ್ಲ. ನನಗೆ ಜೊತೆಗೆ ಎಲ್ಲ ಆರ್ಜೆಗಳು ಮತ್ತೆ ಆಕಾಶವಾಣಿ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಗಣೇಶಣ್ಣ ಅಂದ್ರೆ ನಮ್ಮ ಆಪ್ತ ಬಂಧುಗಳೇ. ಹಾಗಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಒಳ್ಳೆ ಪುಸ್ತಕಗಳು, ಕಥೆಗಳು ನಮ್ಮ ಬದುಕನ್ನು ಭಾಗವಹಿಸ್ತಾರೆ. ಕಥೆಗಳು ಈಗ ಶಿವಕುಮಾರ್ ಅವರು ಹೇಳಿದ ಹಾಗೆ ನಾನು ಕೂಡ ಒಂದು 2-3 ನಿಮಿಷದಲ್ಲಿ ಮಾತ್ರ ಮಾತಾಡ್ತೇನೆ. ಯಾಕಂದ್ರೆ ನಿಮ್ಮ ತಾಳ್ಮೆಯ ಪರೀಕ್ಷೆ ಮಾಡ್ತಾ ಇಲ್ಲ. ನೀವು ದಯವಿಟ್ಟು ಶಾಸ್ತ್ರೀಯ ತುಪ್ಪಬೇಕಂತೆ ಅಂತಿಮವಾಗಿ ಮಾತಾಡಬಾರ್ದು. ಯಾಕಂದ್ರೆ ಇದು ಬಹಳ ಅಪೂರ್ವವಾದಂತಹ ಸಮಾರಂಭ. ನಾನು ನೋಡಿದ ಮಟ್ಟಿಗೆ ಕಳೆದ 40-50 ವರ್ಷಗಳಿಂದ ನಾವು ಒಂದು ರೀತಿಯ ಆಕಾಶವಾಣಿ ಕೇಳ್ತಾನೆ, ಆಕಾಶವಾಣಿಯಲ್ಲಿ ಭಾಗವಹಿಸ್ತಾನೆ, ಆಕಾಶವಾಣಿಯಿಂದ ನಾನೊಂದು ಜನ ಮಾಡ್ಕೊಳ್ತಾ ನಾವು ಬೆಳೆದವರು. ನಾನಾಗಲಿ, ನನ್ನ ಧರ್ಮಪತ್ನಿ ಆಗಲಿ, ನಾವೆಲ್ಲರೂ ಕೂಡ ಆಕಾಶವಾಣಿಯಿಂದಲೇ ನಾವು ಎಣಿಕೆ ಮಾಡಿದಂಥವ್ರು. ಹಾಗಾಗಿ ನೀವೆಲ್ಲ ಬೆಳೆಯುವ ಮಕ್ಕಳು ಇಂಥ ಒಂದು ಕಾರ್ಯಕ್ರಮ ಆದ್ಯಗಳು ಎಲ್ಲ ಬಂದಿದ್ದಾರೆ. ಅವರು ಎಷ್ಟು ಸೂಕ್ತವಾಗಿ ಮಾತನಾಡ್ತಾರೆ ಹೇಳ್ಬೇಕು, ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಒಂದು ಕೂಡ ಡಾಕ್ಟರ್ ಗಣೇಶ್ ಕಾರ್ಯಕ್ರಮಗಳ ತಂದೆ ನಿಮ್ಮ ಜೊತೆ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಅಂತಿಮವಾಗಿ ಧನ್ಯವಾದ ಅರ್ಪಿಸ್ತೇನೆ. ಈಗಿನ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಸತ್ಯವಾದ ಸಂಖ್ಯೆ ಕಡಿಮೆ ಆಗಿದೆ, ಸಂಖ್ಯೆ ಜಾಸ್ತಿ ಆಗಬೇಕು. ಹಾಗಾಗಿ ನಾನು ನಮ್ಮ ಗಣೇಶ್ ಒಂದು ಸಲಹೆ ಕೊಡೋದಂದ್ರೆ ಇದನ್ನ ಈ ಬುಕ್ ಆಗಿ ಅಮೆಝಾನ್ ಕಿಂಡಲ್ ಈ ಬುಕ್ ಅಂತಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗತ್ತೆ. ಈಗಿನ ಯುವ ಜನತೆ ಎಲ್ಲ ಎಲೆಕ್ಟ್ರಾನಿಕ್ ಈ ಬುಕ್ಸ್ ಜಾಸ್ತಿ ಓದೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸಿ ಈ ಬುಕ್ ಆಗೋದನ್ನ ತರಲಿ ಅಂತ ಆಶಿಸ್ತಾ